ಹಲೋ ಸ್ನೇಹಿತರೆ, RRB ಡಿ ಗ್ರೂಪ್ ಹುದ್ದೆಗೆ ಅಪ್ಲಿಕೇಶನ್ ಆಗೋದಂಗ ಗೂಗಲ್ ಕ್ರೋಮ್ನಾಗ ಹೋಗಿ RRB ಅಂತೇಳಿ ಹೊಡೆದ್ಗಳೇ ಅದು ತೆಳಗೆ ಬರ್ತದೆ. ರೈಲ್ವೆ ರೆಕಮೆಂಡೇಶನ್ ಬೋರ್ಡ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ಅಂತಿದೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಆ ನಂತರ ಅಲ್ಲಿ 2 ಆಪ್ಷನ್ಸ್ ಕೇಳುತ್ತೆ. ಆಲ್ರೆಡಿ ಕ್ರಿಯೇಟ್ ಮಾಡಿದರೆ ಅದು ಮಾಡಬೇಕು. ಈಗ ನಂದು ಆಲ್ರೆಡಿ ಕ್ರಿಯೇಟ್ ಇತ್ತು, ಈಗ ನಂದು ಅಕೌಂಟ್ ಮಾಡ್ತೀನಿ ನೋಡಿ. ಇಲ್ಲಿ ನಾನು ಸೈನಿಂಗ್ ಆಗ್ತೀನಿ, ನನ್ನ ಪಾಸ್ವರ್ಡ್ ಅದು ಸೇವ್ ಮಾಡೀನಿ. ಈಗ ಸೈನಿಂಗ್ ಕೊಡ್ತೀನಿ. ಇವಾಗ ಸೈನಿಂಗ್ ಕೊಟ್ಟೆ ಕೊಡೋಣ ಈ ಥರ ಇಂಟರ್ಫೇಸು ಓಪನ್ ಆಗುತ್ತೆ. ನಾವು ಆಲ್ರೆಡಿ ಹಾಕಿರ್ತೇವಲ್ಲ ಅದೆಲ್ಲ ನಮ್ಮ ಡೀಟೇಲ್ಸ್ ಇಲ್ಲಿ ಇರುತ್ತೆ. ಈಗೆಲ್ಲ ಇದು ಹೊಸ್ದಾಗಿ ಹಾಕೋರಿಗೆ ಆ ಥರ ಇರುತ್ತೆ. ಈಗ ನಮ್ಮದೆಲ್ಲ ಮೊದಲು ID ಇತ್ತಲ್ಲ, ಇವಾಗ ನೋಡಿರಿ ನಾನು ಹೊಳ್ಳಿ ರೀ ಎಂಟರ್ ಪಾಸ್ವರ್ಡ್ ಹಾಕ್ತೀನಿ. ಹಾಕೋಣ. ಇವಾಗ ನಂದು ID ಓಪನ್ ಆಗುತ್ತೆ ನೋಡಿರಿ. ಇವಾಗ ಆನ್ಲೈನ್ ಅಂತ ಕೇಳುತ್ತಲ್ಲ, ಆನ್ಲೈನ್ ಮೇಲೆ ಹೋಗೋದು. ಇವಾಗ ಆನ್ಲೈನ್ ಮೇಲೆ ಹೋಗ್ಮೇಲೆ ಈ ಥರ ಓಪನ್ ಆಗುತ್ತೆ. ಇದ್ರಾಗ ಬಂದು ನಾವು ಚಾಯ್ಸ್ ಏನು ಮಾಡ್ಕೋಬೇಕಂದ್ರೆ ಅಲ್ಲಿ ಬೆಂಗಳೂರು ಸಿಟಿ ಅಂತೇಳಿ ಹೊಡ್ಕೊಂಡು ನೆಕ್ಸ್ಟ್ ಇಲ್ಲಿ ಇದು ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ನಮ್ಗೆ ಯಾವ ಸಿಟಿ ಬೇಕಲ್ಲ ಅದು ಇದು ಮಾಡ್ಕೋಬೇಕು. ನಾವು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಸಿಟಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು. ಈಗ ನಾನು ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡಿನಿ. ಇವಾಗ ನಾನು ನಿಮ್ಗೊಂದು ಬೆಂಗಳೂರು ಅಂತೇಳಿ ತೋರಿಸಿದೆ. ಬೆಂಗಳೂರು ಅಂತ ತೋರಿಸಿದ ಮೇಲೆ ಈಗ ಇದ್ರ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಹಾಕಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಹಾಕಿದ ಮೇಲೆ ನಮ್ಮದು ಆಲ್ರೆಡಿ ಮಾಡಿದಿರ್ತಾವಲ್ಲ, ಆ ಮಾಡಿದ ಅಡ್ರೆಸ್ ಮೇಲೆ ಏನೆಲ್ಲ ಹ್ಯಾಸಿಟಿ ಹೆಂಗೆಲ್ಲ ಮಾಡಿರ್ತೀವಿ ಹಾಗೆ ಬರ್ತವೆ. ಅದಾದ ನಂತರ ಈಗ ಇದು ಮಾಡೋದು. ಈಗ ಸೀದಾ ಏನೀಗ ನಂದು ಸ್ವಲ್ಪ ಕಾಸ್ಟ್ ಅಷ್ಟೇ ಇದು ಅಪ್ಲೋಡಿಂಗ್ ಮಾಡೋದಿತ್ತ, ಅದಕ್ಕೆ ಅದನ್ನು ಮಾಡಿದೆ ನಾನು. ಈಗ ಅದನ್ನು ಅಪ್ಲೋಡ್ ಮಾಡಬೇಕಂದ್ರೆ ಕಾಸ್ಟ್ ಅಂದ್ರೆ PDF ಮಾತ್ರ ಅಟ್ಟೆ ಅಪ್ಲೋಡ್ ಆಗುತ್ತೆ, ಇಲ್ಲಿಕಂದ್ರೆ ಆಗಲ್ಲ. ಅದು 500 KB ತೆಳಗಿರ್ಬೇಕು PDF ಅಂದ್ರೆ ಮಾತ್ರ ಆಗುತ್ತೆ, ಇಲ್ಲಿಕಂದ್ರೆ ಆಗಲ್ಲ. ನಿಮ್ದು ಇವಾಗ ನೋಡಿ ನನ್ನ ಕಾಸ್ಟ್ ಅಂತೂ ಸಕ್ಸಸ್ಫುಲ್ಲಿ ಅಪ್ಲೋಡ್ ಆಯ್ತು. ಈಗ ಅದರ್ ಡೀಟೇಲ್ಸ್ ಅಂತೇಳಿ ಬರ್ತದೆ ನೆಕ್ಸ್ಟ್ ಪೇಜ್ ಹೊಡ್ಯಾನ. ಇವಾಗ ನಮ್ಗೆ ಎಲ್ಲ ಅಪ್ಲಿಕೇಶನ್ಗೆ ಇರ್ತಾವೆ. ಮಾಜಿ ಸೈನಿಕರು, ನೀವು ಅಂಗವಿಕಲರು ಏನು ಇರ್ತೀರ ಅನ್ನೋದು ಅವು ಟಿಕ್ ಮಾಡೋ ಹೌದು ಇಲ್ಲ ಅನ್ಕೋತ ಟಿಕ್ ಮಾಡ್ಕೋಬೇಕು. ಹಾಗೆ ತೆಳಗೆ ಬಂದ್ಗಳೇ ನಾನು ಸ್ವಲ್ಪ ಗೊತ್ತಾಗ್ಲಿಕ್ಕಂದ್ರೂ ಕನ್ನಡದಾಗೂ ಟ್ರಾನ್ಸ್ಲೇಷನ್ ಮಾಡ್ಕೋಬೋದು. ಯಾಕಂದ್ರೆ ಮೊಬೈಲ್ದಾಗ ಅಪ್ಲಿಕೇಶನ್ ಹಾಕಕತ್ರ ಎಲ್ಲನೂ ಇರ್ತದೆ, ಏನು ಎಲ್ಲರೂ ಕಲಿತು ಬಂದಿರಲ್ಲ. ಅದನ್ನು ಮಾಡ್ಕೊಂಡು ಸ್ವಲ್ಪ ಇಲ್ಲಿ ತೆಳಗೆ ಬರೋಣ. ತೆಳಗೆ ಬಂದ್ಗಳೇ ಅದು ಒಂದು ಇದು ಇರುತ್ತೆ ಎಲ್ಲ ನಿಮ್ಮ ಅಕೌಂಟ್. ಈಗ ಎಕ್ಸಾಮ್ಗೆ ಅಕೌಂಟು ಇದು ಫೀ ಕಟ್ಟಿರ್ತೀರಲ್ಲ, ಹೊಳ್ಳಿ ನಿಮ್ಗೆ ರೀಫಂಡ್ ಆಗ್ಬೇಕಲ್ಲ, ಅವಾಗ ಅಕೌಂಟ್ದು ಇದು ಮಾಡ್ಕೋತ ಇರಬೇಕು. ಇವಾಗ ನಾ ಹೌದು ಅಲ್ಲ ಅಂತೇಳಿ ಕೊಡಕತ್ತೀನಿ. ಈ ನೆಕ್ಸ್ಟ್ ಅದೇ ಬರ್ತದೆ ಈಗ ಕಂಟಿನ್ಯೂ ಹಿಡಿಯೋದಾಗ. ಯಾಕಂದ್ರೆ ನಾವು ಹಿಂದಗಡಿಸಿ ವಾಯ್ಸ್ ಕೊಡೋದು. ಈಗ ತೆಳಗೆ ಇಲ್ಲಿ ಬರ್ತದೆ ನೋಡಿ ಅಕೌಂಟ್ ಡೀಟೇಲ್ಸ್ ತೋರಿಸ್ತೀನಿ ತಡ್ರಿ. ಅದು ಇಂಗ್ಲೀಷ್ ಮಾಡ್ಕೊಂಡೆ, ಸ್ವಲ್ಪ ಇದು ಆಗ್ತಿತ್ತು. ಇವಾಗ ನೋಡಿ ಇಲ್ಲಿ ನೆಕ್ಸ್ಟ್ ಫಾರ್ವರ್ಡಿಗೆ ಕಾಣ್ತದಲ್ಲ, ಇವಾಗೆಲ್ಲ ಸರಿ ಇದ್ದಾವೆ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕೊಡಬೇಕಲ್ಲ. ಹೊಳ್ಳಿ ನಿಮ್ಮ ಎಕ್ಸಾಮ್ ಬರೆಯೋಣ ಮತ್ತು ಅವ್ರು ಅಮೌಂಟ್ ರೀಫಂಡ್ ಆಗಬೇಕಲ್ಲ, ಅದಕ್ಕೆ. ಇವಾಗ ನೋಡಿರಿ ಕೆಲವೊಂದು ಇದು ಆಗ್ತಿರ್ತಾವೆ, ಏನೋ ಸ್ವಲ್ಪ ನೆಪ ಆಗಿಬಿಟ್ಟಿರ್ತೀವಿ. ಹೊಳ್ಳಿ ಒಂದು ಸಲ ಅಪ್ಲಿಕೇಶನ್ ಹಾಕ್ಬಿಟ್ಟು ಚೆನ್ನಾಗಿ ನೋಡ್ಕೋಬೇಕು. ಒಂದೊಂದು ಪೇಜ್ ಹೊಡ್ಯಾಗ ಆ ಅಪ್ಲಿಕೇಶನ್ದಾಗ ಏನೇ ಒಂದು ಮಾಹಿತಿ ಬಿಟ್ಟರು ಅದು ಮುಂದೆ ಹೋಗಲ್ಲ, ಯಾಕಂದ್ರೆ ಅಲ್ಲೇ ಕ್ರೋಲ್ ಆಗೋತ ನಿಂದಿರ್ತದೆ. ಅದಕ್ಕೆ ಅದನ್ನು ಎಲ್ಲನೂ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ತುಂಬಿದ ಮೇಲೆ ಇದು ಆಗುತ್ತೆ. ಇಲ್ಲಿ ನಾವು ಒಂದು ಇದು ಬಿಟ್ಟಿದ್ದೆ, ಅದಕ್ಕೆ ಅಷ್ಟು ಥರ ನನಗೆ ಆಗ್ತು. ಇವಾಗ ನೆಕ್ಸ್ಟ್ ನೋಡಿ, ಈಗ ತಾನೇ ಆಟೋಮೆಟಿಕ್ಲಿ ಸೇವ್ ನೆಕ್ಸ್ಟ್ ಅದು ಹೊಡೆನ ಸೇವ್ ನೆಕ್ಸ್ಟ್ ಆಗಿ ಹೋಗೇ ಬಿಡುತ್ತೆ. ಇದೇನು ಇಲ್ಲ, ನಾಟ್ ಅಪ್ಲಿಕೇಬಲ್ ಹಾಕೋಕೆ ಬರ್ತದೆ. ಇದ್ರಾಗೇನು ಅಟ್ಟೆ ಹಾಕೋದ್ರಿ ಹಾಕಿಸಂತ್ರ. ನನ್ನ ಬ್ಯಾಂಕ್ ಡೀಟೇಲ್ಸ್ ಇದು ಅದು ಹಾಕಬೇಕಲ್ಲ, ಹೊಳ್ಳಿ ಅಮೌಂಟ್ ರೀಫಂಡ್ ಆಗಬೇಕು. ಅದಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇದು ಮಾಡ್ಕೊಂಡು ಹಾಕೀನಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ಇರಬೇಕು. ಯಾಕಂದ್ರೆ ನಾನು ಇವಾಗ ಸ್ವಲ್ಪ ಮೊಬೈಲ್ದಾಗ ಹಾಕೋದು ಅಂತೂ ಕಲ್ತೀನಿ. ಯಾಕಂದ್ರೆ ಈಗ ಒಂದು ಅಪ್ಲಿಕೇಶನ್ ಹೊರಗೆ ಹಾಕಕ್ಕೆ ಹೋದರೆ 200-200 ರೂಪಾಯಿ ತೊಗೋತಾರೆ. ಅದೇ ಎಲ್ಲರೂ ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡ್ತೀವಿ. ಅದ್ರಾಗ ಸ್ವಲ್ಪ ನಮ್ಗೆ ಅಪ್ಲಿಕೇಶನ್ ಹಾಕೋದು ನಾಲೆಜ್ ಅಂತೂ ಇದ್ದೇ ಇರುತ್ತೆ. ಅಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಫೋಟೋ ಸೈಜ್ ಕಟ್ ಮಾಡ್ಕೊಳ್ಳೋ, ಅದು ಸೈಜ್ ಮಾಡಿಕೊಟ್ಟು ಇದು ಸಿಗ್ನೇಚರ್ ಕಟ್ ಮಾಡ್ಕೊಳ್ಳೋದು, ಸೈಜ್ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಒಂದು ಪ್ರಾಬ್ಲಮ್. ಅವಾಗ ಏನು ಮಾಡಬೇಕು, ಫೋಟೋ
ಸೈಜ್ ಅಂಥೇಳಿ ಒಂದು ಆ್ಯಪ್ ಸಿಗುತ್ತೆ. ಆ ಆ್ಯಪ್ ತೊಗೊಂಡು ಫೋಟೋ ನಮ್ಗೆ ಯಾವ ಸೈಜ್ ಬೇಕು ಅನ್ನೋದು ಅಲ್ಲಿ ಟೈಪ್ ಮಾಡ್ಕೊಳ್ಳೋದು, ಎಷ್ಟು ಕೆ ಬಿ ಒಳಗೆ ಬರ್ತದನ್ನು. ಆ ಕೆ ಬಿ ಒಳಗೆ ಬತ್ತಂದ್ರೆ ಅದನ್ನು ಹಗರ್ ಕಟ್ ಮಾಡ್ಕೊಂಡು PDF ಮಾಡ್ಕೋಬೇಕು. ಯಾಕೆ ಇದು ಆಗುತ್ತಲ್ಲ ಇಷ್ಟ ಆದ್ರೆ. ಇವಾಗ ಎಜುಕೇಷನ್ ಕೇಳ್ತದೆ, ಅಲ್ಲಿ ಎಜುಕೇಷನ್ ಆಲ್ರೆಡಿ ಹಾಕಿರ್ತೀವಿ, ಆಲ್ರೆಡಿ ಇರ್ತದೆ. ಈಗ ಏನಿಲ್ಲ, ನೋಡ್ಕೊಂಡು ಕೇಷನ್ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ, ಯಾಕಂದ್ರೆ ಇನ್ನೊಮ್ಮೆ ಅದು ಕೇಳೋದು ಅದು ಎರಡು ಈಗ ಇಂಟರ್ನಲ್ ಇದು ಬರ್ತದಲ್ಲ SSLC ಅವ್ರದ್ದು ಇದು ಎರಡು ಅಂತೇಳಿ ತೆಳಗಿರೋದು. ಈಗ ನಾವು ಅಲ್ಲೇನೂ ಮಾಡೋಕೆ ಹೋಗ್ಬೋದು. RTI ನಾವು ಆಲ್ರೆಡಿ ನಾವು ಇಂಟ್ರಲ್ ಇಲ್ಲಾರೆ ಬರೆದಿರ್ತೇವಲ್ಲ, ಅದು ತೊಗೊಳ್ಳಲ್ಲ. ಈಗ ನೆಕ್ಸ್ಟ್ ಫೋಟೋ ಅಪ್ಲೋಡ್. ಈಗ ಇದು ಫೋಟೋ ಅಪ್ಲೋಡ್ ಮಾಡಿಬಿಟ್ರೆ ಮುಗೀತು. ಈ ಫೋಟೋ ಅಪ್ಲೋಡ್ದಾಗ 50 MB ಜಾಸ್ತಿ ಇರಬೇಕು, 100 MB ಕಡಿಮೆ ಇರಬೇಕು. ಅಂದ್ರೆ ಮಾತ್ರ ಫೋಟೋ ಅಪ್ಲೋಡ್ ಆಗುತ್ತೆ, ಇಲ್ಲಿಕಂದ್ರೆ ಆಗಲ್ಲ. ಸಿಗ್ನೇಚರ್ನು ಅಷ್ಟೇ 30 MB ಮೇಲೆ ಇರಬೇಕು, 50 MB ಕೆಳಗಿರಬೇಕು, ಅಂದ್ರೆ ಮಾತ್ರ ಅಪ್ಲೋಡ್ ಆಗುತ್ತೆ. ಫೈನಲ್ ಅಪ್ಲಿಕೇಶನ್ ಹಾಕಿದ್ರೆ, ಎಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಲಾಸ್ಟ್ ಈ ಥರ ಪೇಜ್ ಬರುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. SBI ಇದು ಇದ್ರದಿಂತ, ಗೂಗಲ್ ಪೇದಿಂತ ಎಲ್ಲ ಥರ ಆಪ್ಷನ್ಸ್ ಇದೆ. ಆ ಆಪ್ಷನ್ಸ್ ಆಮೇಲೆ ಹಾಕಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ ಮೇಲೆ ನಿಮ್ಗೆ ಅಪ್ಲಿಕೇಶನ್ ಪ್ರಿಂಟ್ ಸಿಗೋದು. ಇಲ್ಲಿಕಂದ್ರೆ ಅಲ್ಲಿ ಮಟ್ಟ ಸಿಗೋಲ್ಲ. ಹಾಯ್ ನಮಸ್ಕಾರ, ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಆಯಿತು. ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟೇ ನಾ ಕೇಳೋದು. ಮತ್ತು ಇದೇ ಥರ ವಿಡಿಯೋ ಹಾಕೋಕ್ಕೆ.